ಇವತ್ತೇನು ಕರ್ನಾಟಕ ದಮನಕ ಸಿನಿಮಾ ಎಲ್ಲ ಕಡೆ ಒಂದು ಒಳ್ಳೆ ರಿಪೋರ್ಟ್ಸ್ ಜೊತೆಲಿ ಜನ ನೋಡಿ ಮೆಚ್ಚಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ನಾವು ಯಾಕೆ ಮೊದಲನೇದು ಈ ಭಾಗದಲ್ಲೇ ಬಂದು ಅಂದರೆ ಯಾಕಂದರೆ ಇದು ಬೇಸಿಕಲಿ ನಾರ್ತ್ ಕರ್ನಾಟಕ ಬೇಸ್ಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ಕಡೆ ಚಿತ್ರದುರ್ಗ, ದಾವಣಗೆರೆ, ಹೊಸಪೇಟೆ, ಬಳ್ಳಾರಿ, ಹುಬ್ಬಳ್ಳಿ, ಬೆಳಗಾಂ ಹಾಗೂ ರಾಣಿಬೆನ್ನೂರು, ಧಾರವಾಡ, ಸೊ ಈ ಕಡೆ ಸೈಡ್ ನಾವು ಆಪ್ಟ್ ಮಾಡ್ಕೊಂಡು ಯಾಕಂದರೆ ಫಸ್ಟ್ ಬಂದು ಜನ ನೋಡಿ ತುಂಬ, ಯಾಕಂದರೆ ಇವತ್ತಿನ ಟೈಮ್ನಲ್ಲಿ ಒಂದು ಪರ್ಫೆಕ್ಟ್ ಫಿಲ್ಮ್ ಅಂತ ಹೇಳ್ತೀನಿ. ಯಾಕಂದರೆ ಹೆಂಗೆ ನೀರಿನ ಸಮಸ್ಯೆ ಎಷ್ಟಿದೆ, ಹಾಗೂ ಈಗಿನ ಜನ್ರೇಷನ್ಲಿ ಎಲ್ಲರೂ ಅವ್ರ ಊರನ್ನ ಮರಿತಾರೆ, ಆ ಊರನ್ನ ಮರಿಬಾರ್ದು, ಮರಿದೇ ಇರಬೇಕು ಅನ್ನೋದೊಂದು ಜಾಗೃತಿ ಮೂಡಿಸೋಂಥ ಒಂದು ಸಿನಿಮಾ. ಇದು ಬಂದ್ಬಿಟ್ಟು ಭಾಳ ಎಂಟರ್ಟೈನಿಂಗ್ ವೇಲಿ ಭಟ್ರು ಒಂದು ಟ್ರಾವೆಲ್ ಇಟ್ಟಿದ್ದಾರೆ. ಅಂದರೆ ಭಟ್ರು ಸಿನಿಮಾದಲ್ಲಿ ಯಾವಾಗ ನೋಡಿದ್ರೆ ನೀವು ಒಂದು ಪಯಣ ಇರುತ್ತೆ, ಒಂದು ಪಯಣದಿಂದ ಒಂದು ಕತೆ ಇರುತ್ತೆ, ಯಾತಿಗೆ ಪಯಣ ಮಾಡ್ತಾರೆ, ಅವ್ರು ಬರೋ ಒಂದು ರೀತಿ ಒಂದು ಕಾರಣ ಆದರೆ ಅಲ್ಲಿ ಹೋದಾಗ ಬೇರೆ ಬೇರೆ ಕಾರಣಗಳು ಉಟ್ಕೊಂಡಾಗ ಹೆಂಗೆ ನಾನು ಪ್ರಭುದೇವ ಸರ್ ಕ್ಯಾರೆಕ್ಟರ್ಸ್ ಹೆಂಗೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ, ಅದರಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾರೆ. ಯಾಕೆ ಹೇಳಿ ಕೇಳಿ ಕಳ್ಳರು ಕರ್ನಾಟಕ ದಮನಕ ಅನ್ನೋದು 2 ನರಿಗಳ ಕತೆ. ಆ ಇಬ್ಬರು ನರಿ ಬುದ್ಧಿ ಹೊಂದಿರೋರು ಹೆಂಗೆ ಬದಲಾಗ್ತಾರೆ ಮನುಷ್ಯರಾಗಿ, ಯಾತಿಗೆ ಬದಲಾಗ್ತಾರೆ, ಯಾಕಂದರೆ ಏನು ಸಂಬಂಧಗಳೇ ಇಲ್ಲದೆ ಬೆಳೆದಿರೋಂಥ ಇಬ್ಬರು ವ್ಯಕ್ತಿಗಳು, ಅವ್ರಿಗೆ ಸಂಬಂಧಗಳು ಹುಡ್ತಾ ಹೋಗ್ತವೆ. ಸಂಬಂಧಗಳ ಜೊತೆಲಿ ಹ್ಯೂಮನ್ ವ್ಯಾಲ್ಯೂಸ್ ಏನು, ನೆಲದ ಮಹಿಮೆ ಏನು ಅನ್ನೋದು ಹುಡ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಭಟ್ರು ಭಾಳ ಚೆನ್ನಾಗಿ ಅದನ್ನು ಸ್ಕ್ರೀನ್ ಪ್ಲೇ ಮಾಡಿರೋದಕ್ಕೆ ಇವತ್ತು ಇಡೀ ಜನತೆ ಇವತ್ತು ಪಿಕ್ಚರ್ ಅಕ್ಸೆಪ್ಟ್ ಮಾಡಿದ್ರಿಂದ ಬಿಕಾಸ್ ಆಫ್ ಭಟ್ರದೊಂದು ಸ್ಕ್ರೀನ್ ಪ್ಲೇ ಹಾಗೂ ಅವರ ಒಂದು ಬರವಣಿಗೆ ಇರ್ಬೋದು. ಇಡೀ ಕಥೆನ ಭಾಳ ಇಂಟ್ರೆಸ್ಟಿಂಗಾಗಿ, ಯಾಕಂದರೆ ಬರೀ ನೀರಿನ ಸಮಸ್ಯೆನ ತೋರಿಸ್ತಾ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಡಾಕ್ಯುಮೆಂಟ್ರಿ ಆಗ್ಬಿಡುತ್ತೆ. ಡಾಕ್ಯುಮೆಂಟೇಷನ್ ಅಲ್ಲದೇ ಒಂದು ಅರ್ಥ ಆಗಬೇಕು ಜನಗಳಿಗೆ. ಬಟ್ ಇವತ್ತು ಜನ ಮಾತಾಡ್ತಾರೆ, ಇವತ್ತು ನೀರಿನ ಸಮಸ್ಯೆ ಇದೆ, ನಾವೆಲ್ಲ ನೋಡ್ಕೋಬೇಕು, ನಮ್ಮ ಊರಿಗೆ ಹೋಗ್ಬೇಕು ಅನ್ನೋದು ಒಂದು ಅರಿವು ಮೂಡಿಸಿರೋದಕ್ಕೆ ನಾ ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ನಾವು ಸ್ವಲ್ಪ ಜಾಗ್ರತೆಯಾಗಿ ಇರಬೇಕಿನ್ನು, ಯಾಕಂದರೆ ಮಳೆ ಬರೋವರೆಗೂ ನಾವು ಎಷ್ಟು ನೀರನ್ನ ಕಾಪಾಡ್ಕೊತೀವಿ, ಎಷ್ಟು ನೀರನ್ನ ಉಳಿಸ್ತೀವಿ, ಯಾಕಂದರೆ ಎಷ್ಟು ನಾವು ಕಾಪಾಡ್ತೀವಿ ಆ ನೀರು ಬೇರೆಯವ್ರಿಗೆ ಹೋಗುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಖಂಡಿತ ಇಲ್ಲ ಒಂದೊಂದು ಕಡೆ ಒಂದೊಂದು ಬೋರ್ವೆಲ್ ನೀರು ಜಾಸ್ತಿ ಬರ್ಬೋದು, ಅವಾಗ ನಾವು ಮಾತ್ರ ಉಪಯೋಗಿಸದೆ ಬೇರೆಯವ್ರಿಗೂ ಸಹಾಯ ಮಾಡೋವಂಥ ಒಂದು ಮನೋಭಾವ ಬೆಳೆಸ್ಕೋಬೇಕು ಅನ್ನೋದು. ಮೆಸೇಜ್ ಇದೆ, ಅದೇ ಹೇಳೋದು. ಯಾಕಂದರೆ ಇದೆಲ್ಲ ಇರ್ಬೇಕಾದ್ರೆ ನಾವು ಜನ ಏನು ಮಾಡಬೇಕು, ಸಿನಿಮಾನ ಬರೀ ಎಂಟರ್ಟೈನ್ಮೆಂಟ್ ನೋಡೋದಲ್ದೇ ಅದನ್ನು ನಾವು ಅಳವಡಿಸ್ಕೋಬೇಕು, ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಇನ್ನೊಬ್ರಿಗೆ ಹೇಳಿದಾಗ ಏನಾಗುತ್ತೆ ಅಂದರೆ ಅದು ಒಬ್ರಿಗೊಬ್ರಿಗೂ ಸ್ಪ್ರೆಡ್ ಆಗುತ್ತೆ. ಸಮಸ್ಯೆ ಬಂದಾಗ ಅಷ್ಟೇನಿಲ್ಲ, ಎವ್ರಿ ಟೈಮ್ ಈ ಸೇವ್ ಫಾರೆಸ್ಟ್, ಸೇವ್ ಟ್ರೀ. ಯಾಕೆ ಹೇಳ್ತೀವಿ ಅಂದರೆ ಪ್ರಾಣಿಗಳನ್ನ ಉಳಿಸಿ, ಯಾಕಂದರೆ ಗ್ಲೋಬಲ್ ಇವಾಗ ಏನಾಗುತ್ತೆ, ಇವಾಗ ಅದಕ್ಕೇ ಮಳೆಗಳು ಕಮ್ಮಿ ಆಗುತ್ತೆ, ಮರಗಳು ಕಡಿಯೋದನ್ನ ಮಳೆಗಳು ಕಮ್ಮಿ ಆಗುತ್ತೆ. ಆಮೇಲೆ ಒಂದೊಂದು ಸತಿ ಪ್ರಕೃತಿ ಕೋಪ ಬಂದಾಗ ಏನಾಗುತ್ತೆ ನೋಡಿ, ಪ್ರವಾಹ ಆಗೋದು, ಒಂದು ಎಕ್ಸ್ಟ್ರೀಮ್ ಆಗುತ್ತೆ, ಒಂದು ಈ ರೀತಿ ಡ್ರಾಟ್ ಬರುತ್ತೆ. ಸೊ ನಾವು ಹೆಂಗೆ ಈ ಬ್ಯಾಲೆನ್ಸ್ ಮಾಡಬೇಕು, ಈ ಫಿಸಿಕಲ್ ಬ್ಯಾಲೆನ್ಸ್ ಹೆಂಗೆ ಮಾಡಬೇಕು ಅಂದರೆ ನಾವುಗಳೆಲ್ಲ ಸರಿ ಮಾಡಿದ್ರೇ ಅದು ಉಂಟು. ಅಮ್ಮ ಐ ಥಿಂಕ್ ಮಕ್ಕಳು ಪರವಾಗಿಲ್ಲ, ಒಂದು ಲೆವೆಲ್ ಅವರೇ ಪರವಾಗಿಲ್ಲ ಅವಾಗ. ಹಾಗೆ ನಾನು ನೋಡೋಕೆ ಹೋದ್ರೆ ಸಾರಿ, ಯಾಕಂದರೆ ಮಕ್ಕಳು ದೇವ್ರ ಸಮಾನ ಅಂತಾರೆ ದೇನು, ಬಟ್ ನಾವು ತೀರಾ ಚಿಕ್ಕ ಮಕ್ಕಳಿಗೆ ಹೇಳೋಕ್ಕೂ ಆಗಲ್ಲ. ಬಟ್ ಸ್ಟಿಲ್ ದೇ ನೋ ದ ವ್ಯಾಲ್ಯೂ. ಯಾಕಂದರೆ ಮೊನ್ನೆ ಈ ಸಿನಿಮಾ ನೋಡಿದ್ಮೇಲೆ ಅದು ಮೈಸೂರು ನಮ್ಗೆ ಗೊತ್ತಿರೋರು ಫ್ಯಾಮಿಲಿ ಒಬ್ಬರು ಸಿನಿಮಾ ನೋಡ್ಬಿಟ್ಟು ಬಂದರೆ ನೆಕ್ಸ್ಟ್ ಡೇ ಅವ್ರ ಅಮ್ಮ ನಲ್ಲಿ ತಿರ್ಸ್ಬಿಟ್ಟು ಹೋಗಿದ್ದಾರೆ, ಮರ್ತುಬಿಟ್ಟಿದ್ದಾರೆ. ಆ ಟ್ಯಾಪ್ ತಿರ್ಗಿ ಹೋಗಿ ಆಫ್ ಮಾಡಿದ್ದೆ. ಅಮ್ಮ ನೋಡಿಲ್ಲಮ್ಮ, ಶಿವಣ್ಣಮ್ಮ ಹೇಳಿಲ್ವಾ ಇದು ಸಿನಿಮಾದಲ್ಲಿ ನೀರು ವೇಸ್ಟ್ ಮಾಡಬೇಡದು ಅಂತ, ನೀವೇನಮ್ಮ ಹಿಂಗೆ ಬಿಟ್ಬಿಟ್ಟು ಹೋಗಿ ಆ ರೀತಿ ಒಂದು ಸಣ್ಣ ಮಗುಗೆ ಹಂಗೆ ಬರಬೇಕಾದ್ರೆ. ಸೊ ವಿ ಕ್ಯಾನ್ ಸೇ ಅಬೌಟ್ ಕಿಡ್ಸ್, ಎಲ್ರಿಗೂ ನಾವೆಲ್ಲರೂ ನಮ್ಮ ಒಂದು ಕರ್ತವ್ಯ ಆಗುತ್ತೆ. ಅಂದರೆ ಸಿನಿಮಾ ಇಷ್ಟರ ಮಟ್ಟಿಗೆ ಜಾಗೃತಿ ಮೂಡಿಸಿರೋದು ನಮಗೆ ಭಾಳ ಖುಷಿ ಅದು. ಯಾಕೆಂದರೆ ಯಾರಿಗೂ ಸೀರಿಯಸ್ನೆಸ್ ಗೊತ್ತಾಗಿರಲಿಲ್ಲ, ಈ ಡ್ರಾಟ್ ಅನ್ನೋದು, ಈ ನೀರಿನ ಸಮಸ್ಯೆ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಕೆಲವು ಜಾಗದಲ್ಲಿ ಗೊತ್ತಾಗಿದೆ ಅಷ್ಟೇ ಹೊರತು ಇವಾಗ ನಾರ್ಮಲ್ ಪೀಪಲ್ಸ್ ಎಲ್ಲ ಹೇಳೋಕ್ಕೆ ಶುರು ಮಾಡಿದೆ.
ವಿ ಹ್ಯಾವ್ ಟು ಸೇವ್ ವಾಟರ್, ಕನ್ಸರ್ವ್ ವಾಟರ್, ಅದೆಲ್ಲ ತುಂಬಾ ಇವಾಗ ಅದು ನಮ್ಗೆ ಹೆಮ್ಮೆ ಪಡೋಂಥ ವಿಷಯ. ಯಾಕಂದರೆ ಭಟ್ರು ಆ ಒಂದು ಇದು ಯಾವ ಟೈಮ್ ನಮಗೆ ಈ ಟೈಮಲ್ಲೇ ಬರುತ್ತೆ ಸಿನಿಮಾ ಅಂತ ಗೊತ್ತಿರಲಿಲ್ಲ. ಅದು ಈ ಸಿನಿಮಾ ನೋಡಿ ಬಿಟ್ಟಿರೋ ಟೈಮ್ ಅಲ್ಲ, ಅದು ಈ ಟೈಮಲ್ಲಿ ರೆಡಿಯಾಗಿದ್ದು ನಮಗೆ, ಅದಕ್ಕೆ ಬಂತಿತ್ತು ಸರ್. ಅಂದರೆ ಈಗ ನೀವು ಇಲ್ಲೆಲ್ಲ ಅಕ್ಕಪಕ್ಕದ ಹಳ್ಳಿಯವರೇ ಆಗಿರ್ತೀರಿ, ನಾನು ಇಲ್ಲಿಂದ ಬಯಲುಸೀಮೆಯವನು. ನಾನು ಹೊಟ್ಟೆಪಾಡಿಗೆ ಬೆಂಗಳೂರಿಗೆ ಬಂದೆ. ಸರ್ ಮೂಲ ಗಾಜನೂರು, ಅಪ್ಪಾಜಿಯವರು. ಗಾಜನೂರಿಗೆ ವಾರಕ್ಕೆ ಒಂದು ಸತಿ ಹೋಗಲಿಲ್ಲ ಅಂದರೆ ತೃಪ್ತಿನೇ ಇಲ್ಲ ಸರ್. ಹೊಟ್ಟೆಪಾಡಿಗೆ ಎಲ್ಲಾನ ಹೋಗಿ ದೇಶನೇ ಬಿಟ್ಟು ಹೋಗಿಬೇಕು, ಪರವಾಗಿಲ್ಲ. ಬಟ್ ನೀನು ಹುಟ್ಟಿದ ಊರು, ನೀನು ಆ ಊರಲ್ಲಿ ಕುಡಿದ ನೀರು, ಆ ತೇರು, ಅದನ್ನು ಮರಿಬೇಡ. ಯಾಕಂದರೆ ಅದು ನಿನ್ಗೆ ಜನ್ಮ ಕೊಟ್ಟಿತ್ತು. ಅಪ್ಪ ಅಮ್ಮನಷ್ಟೇ ಇಂಪಾರ್ಟೆಂಟ್ ಅದು. ಅಪ್ಪ ಅಮ್ಮನ ಮರೆಯೋದು ಒಂದೇ, ಊರು ಮರೆಯೋದು ಒಂದೇ. ಎಷ್ಟೋ ಜನ ಊರನ್ನು ಇನ್ನಿಲ್ದಂಗೆ ನೆನಪಿಸ್ಕೊಳ್ತಾ ಇದ್ದಾರೆ ಈ ಸಿನಿಮಾ ಮುಖಾಂತರ. ನೀರಿಂದ ಶುರು ಆಗುತ್ತೆ ಕಥೆ, ಬಟ್ ಊರು ಎಷ್ಟು ಮುಖ್ಯ ನಮಗೆ. ಒಂದು ಊರನ್ನು ಕೊಂದವ್ರು ಯಾರು ಅಂತ ಒಂದು ಟ್ರೈಲರ್ ಬಿಟ್ಟಿದ್ವಿ. ಊರನ್ನ ನಾವೇ ಕೊಲ್ತಿರ್ತೀವಿ ಮರಿಬೇಡಿ ಊರನ್ನು. ಊರೇ ನಮ್ಮ ತಂದೆ ತಾಯಿ ಅನ್ನೋದು ತುಂಬ ಪವರ್ಫುಲ್ಲಾಗಿ ಹೇಳಿ ಅದನ್ನು ಈ ಬಯಲುಸೀಮೆ ಬ್ಯಾಕ್ಗ್ರೌಂಡಲ್ಲಿ ಹೇಳಿರೋದು, ಕರಿಮಣ್ಣು ಬ್ಯಾಕ್ಗ್ರೌಂಡಲ್ಲಿ ಹೇಳಿರೋದು.